ನಟ ಅಜಯ್ ರಾವ್ ದಾಂಪತ್ಯದಲ್ಲಿ ಬಿರುಕು ಮೂಡಿದೆ. ವಿಚ್ಛೇದನ ಕೋರಿ ಅಜಯ್ ರಾವ್ ಅವರ ಪತ್ನಿ ಸ್ವಪ್ನ ಕಾನೂನಿನ ಮೊರೆ ಹೋಗಿದ್ದಾರೆ. ಕೋರ್ಟ್ ಮೆಟ್ಟಿಲೇರಿದ್ದಾರೆ. ಸಾಂಸಾರಿಕ ಹಿಂಸೆ ತಡೆ ಕಾಯ್ದೆಯ ಅಡಿಯಲ್ಲಿ ತಮಗೆ ವಿಚ್ಛೇದನವನ್ನ ನೀಡಬೇಕು ಅಂತ ಕೋರಿ ಅರ್ಜಿಯನ್ನ ಕೂಡ ಸಲ್ಲಿಸಿದ್ದಾರೆ. ನಟ ಅಜಯ್ ರಾವ್ ಅವರ ಪತ್ನಿ ಸ್ವಪ್ನ ಇದೀಗ ವಿಚ್ಛೇದನವನ್ನ ಕೋರಿ ಕೋರ್ಟ್ ಮೆಟ್ಟಿಲೇರಿದ್ದಾರೆ. ಕೌಟುಂಬಿಕ ಹಿಂಸೆ ತಡೆ ಕಾಯ್ದೆ ಅಡಿಯಲ್ಲಿ ಕೇಸ್ ಹಾಕಿದ್ದಾರೆ ಸ್ವಪ್ನ. ನಟನ ವಿರುದ್ಧ ಕೌಟುಂಬಿಕ ಹಿಂಸೆ ಕೇಸ್ ದಾಖಲು ಮಾಡಲಾಗಿತ್ತು. ಪ್ರೀತಿಸಿ ಮದುವೆಯಾಗಿದ್ರು ಅಜಯ್ ಹಾಗೆ ಸ್ವಪ್ನ. ಆದರೆ ಇದೀಗ ಅಜಯ್ ರಾವ್ರಿಂದ ವಿಚ್ಛೇದನವನ್ನ ಕೋರಿ ಅರ್ಜಿಯನ್ನ ಸಲ್ಲಿಸಿದ್ದಾರೆ. ಪ್ರೀತಿಸಿ ಮದುವೆಯಾಗಿದ್ರು ಅಜಯ್ ಹಾಗೆ ಸ್ವಪ್ನ. ಇದೀಗ ವಿಚ್ಛೇದನವನ್ನ ಕೋರಿ ಅಜಯ್ ರಾವ್ ಅವರ ಪತ್ನಿ ಸ್ವಪ್ನ ಕೋರ್ಟ್ನ ಮೆಟ್ಟಿಲೇರಿದ್ದಾರೆ. ಹಾಗೆ ಕೌಟುಂಬಿಕ ಹಿಂಸೆ ತಡೆ ಕಾಯ್ದೆ ಅಡಿಯಲ್ಲಿ ಕೇಸನ್ನ ಕೂಡ ದಾಖಲು ಮಾಡಿದ್ದಾರೆ. ಡೀಟೇಲ್ಸ್ನೊಂದಿಗೆ ನನ್ನ ಕಲೀಗ್ ಪ್ರವೀಣ್ ನೇರ ಸಂಪರ್ಕದಲ್ಲಿದ್ದಾರೆ. ಪ್ರವೀಣ್, ಕಾರಣ ಏನು ಅನ್ನೋದು ಗೊತ್ತಾಗ್ತಾ ಇದೆಯಾ? ಯಾಕಂದ್ರೆ ಕೇವಲ ವಿಚ್ಛೇದನ ಮಾತ್ರವಲ್ಲ, ಕೌಟುಂಬಿಕ ಹಿಂಸೆ ತಡೆ ಕಾಯ್ದೆ ಅಡಿಯಲ್ಲಿ ದೂರು ದಾಖಲು ಮಾಡಿದ್ದಾರೆ ಸ್ವಪ್ನ ಅವರು. ಖಂಡಿತ ಸ್ಮಿತಾ, ಏನಂತ ಹೇಳಿದ್ರೆ ವಿಚ್ಛೇದನ ಕೋರಿರುವಂಥದ್ದು ಸ್ವಪ್ನ ಅವರು ಅಜಯ್ ರಾವ್ ವಿರುದ್ಧ ಏನೋ ಕೋರ್ಟ್ ಮೆಟ್ಟಿಲನ್ನು ಹೇರಿರುವಂಥದ್ದು. ಯಾಕಂದರೆ ಇಬ್ಬರು ಕೂಡ ಚೆನ್ನಾಗಿದ್ರು. 2014 ಡಿಸೆಂಬರ್ 18ರಂದು ಏನು ಮದುವೆ ಆಗಿರುತ್ತೆ. ಈ ಮುಂಚೆ ಇವರಿಬ್ಬರ ನಡುವೆ ಸ್ನೇಹ ಇರುತ್ತೆ. ಸ್ನೇಹ ಪ್ರೀತಿಗೆ ತಿರುಗಿ ಮದುವೆ ಆಗಿರ್ತಾರೆ. ಏನೋ ಹೊಸಪೇಟೆಯ ಹುಲಿಗೆಮ್ಮ ಟೆಂಪಲ್ನಲ್ಲಿ ಮದುವೆ ಆಗಿರ್ತಾರೆ 2014 ಡಿಸೆಂಬರ್ 18ರಂದು. ಅಲ್ಲಿಂದ ಇತ್ತೀಚೆಗೆ ತುಂಬಾ ಚೆನ್ನಾಗಿರ್ತಾರೆ. ಏನು ಅಜಯ್ ರಾವ್ ಕೂಡ ಎಕ್ಸ್ಕ್ಯೂಸ್ ಮಿ ಚಿತ್ರದ ಮೂಲಕ ಚಿತ್ರರಂಗಕ್ಕೆ ಎಂಟ್ರಿ ಆಗ್ತಾರೆ. 11 ವರ್ಷದ ಬಾಳಲ್ಲಿ ಇವತ್ತು ಬಿರುಕು ಮೂಡಿರುವಂಥದ್ದು ನೀವು ನೋಡ್ತಿರ್ಬೋದು. ಅಜಯ್ ರಾವ್ ಮತ್ತು ಸ್ವಪ್ನ ಅಂತ ಅಷ್ಟೇ ಅಲ್ಲ, ಈ ಹಿಂದೆ ಕೂಡ ಚಂದನ್ ಶೆಟ್ಟಿ ಮತ್ತು ನಿವೇದಿತಾ ಕೂಡ ಏನು ವಿಚ್ಛೇದನ ಪಡೆದಿದ್ರೆ. ಎಲ್ಲ ಒಂದು ಕಡೆ ಇತ್ತೀಚೆಗೆ ಸ್ಟಾರ್ ನಟ ನಟಿಯರು ವಿಚ್ಛೇದನ ಕೋರುವಂಥದ್ದು ಮುಂದಾಗಿರುವಂಥದ್ದು. ಅದರಲ್ಲಿ ಪ್ರಮುಖವಾಗಿ ನೋಡುವಂಥದ್ದಾದರೆ ಏನು ಅಜಯ್ ರಾವ್ ಏನಿದ್ದಾರೆ, ಇಬ್ಬರು ಕೂಡ ಹೊಂದಾಣಿಕೆ ಇತ್ತು. ಇತ್ತೀಚೆಗೆ ಯಾಕೋ ಯುದ್ಧಕಾಂಡ ಸಿನಿಮಾ ಆದ ನಂತರ ಗಂಡ ಹೆಂಡತಿ ಏನು ಮಧ್ಯೆ ಕುಟುಂಬದಲ್ಲಿ ಬಿರುಕು ಮೂಡಿರುವಂಥದ್ದು. ಎಲ್ಲ ಒಂದು ಕಡೆ ಮನಸ್ತಾಪ ಆಯಿತಾ, ಅಥವಾ ಏನಾದರೂ ಚಿತ್ರರಂಗಕ್ಕೆ ಏನೋ ಧುಮುಕಿದ್ರಲ್ಲೋ, ಸಿನಿಮಾ ಮಾಡಿದ್ರಲ್ಲೋ, ಅದ್ರದ್ದು ಏನಾದರೂ ಸಾಲ ಆಯ್ತಾ ಎನ್ನುವಂಥ ಅನುಮಾನ ಕೂಡ ಶುರುವಾಗಿದೆ. ಸಾಕಷ್ಟು ಕೂಡ ಈ ಎಂದರೆ ಮನಸ್ತಾಪ ಆಗಿದೆ ಅನ್ನುವಂಥ ಸುದ್ದಿ ಹರಿದಾಡ್ತಿತ್ತು. ಇವತ್ತು ಅಧಿಕೃತವಾಗಿ ಸ್ವಪ್ನ ಅವರೇ ಅಜಯ್ ರಾವ್ ವಿರುದ್ಧ ಕೌಟುಂಬಿಕ ಏನು ಕೋರ್ಟ್ನಲ್ಲಿ ದೂರನ್ನು ದಾಖಲಿಸಿರುವಂಥದ್ದು. ಕೇವಲ ಸ್ವಪ್ನ ಅವರು ಮಾತ್ರ ಅಲ್ಲ, ಅವರ ಮಗಳ ಹೆಸರಲ್ಲೂ ಕೂಡ ದೂರನ್ನು ದಾಖಲಿಸಿದ್ದಾರೆ ಎನ್ನುವಂಥ ಒಂದು ಸುದ್ದಿ. ಅಂದರೆ ಅಜಯ್ ರಾವ್ ಮೇಲೆ ಮಗಳು ಕೂಡ ದೂರನ್ನು ದಾಖಲಿಸಿದ್ದಾರೆ ಎನ್ನುವಂಥ ಮಾಹಿತಿ ಇದೆ. ಅದು ಎಷ್ಟರ ಮಟ್ಟಿಗೆ ಹೌದಾ ಅಲ್ವಾ ಅನ್ನೋಂಥದ್ದನ್ನು ಅಧಿಕೃತವಾಗಿ ಅವರೇ ಹೇಳಬೇಕಾಗಿರುವಂಥದ್ದು. ಸ್ಮಿತಾ, ಇದುವರೆಗೂ ಅಜಯ್ ರಾವ್ ಅವರ ಪ್ರತಿಕ್ರಿಯೆ ಏನಾದರೂ ಲಭ್ಯ? ನಟ ಅಜಯ್ ರಾವ್ ದಾಂಪತ್ಯದಲ್ಲಿ ಬಿರುಕು ಮೂಡಿದೆ. ವಿಚ್ಛೇದನ ಕೋರಿ ಅಜಯ್ ರಾವ್ ಅವರ ಪತ್ನಿ ಸ್ವಪ್ನ ಕಾನೂನಿನ ಮೊರೆ ಹೋಗಿದ್ದಾರೆ. ಕೋರ್ಟ್ ಮೆಟ್ಟಿಲೇರಿದ್ದಾರೆ. ಸಾಂಸಾರಿಕ ಹಿಂಸೆ ತಡೆ ಕಾಯ್ದೆಯ ಅಡಿಯಲ್ಲಿ ತಮಗೆ ವಿಚ್ಛೇದನವನ್ನ ನೀಡಬೇಕು ಅಂತ ಕೋರಿ ಅರ್ಜಿಯನ್ನ ಕೂಡ ಸಲ್ಲಿಸಿದ್ದಾರೆ. ನಟ ಅಜಯ್ ರಾವ್ ಅವರ ಪತ್ನಿ ಸ್ವಪ್ನ ಇದೀಗ ವಿಚ್ಛೇದನವನ್ನ ಕೋರಿ ಕೋರ್ಟ್ ಮೆಟ್ಟಿಲೇರಿದ್ದಾರೆ. ಕೌಟುಂಬಿಕ ಹಿಂಸೆ ತಡೆ ಕಾಯ್ದೆ ಅಡಿಯಲ್ಲಿ ಕೇಸ್ ಹಾಕಿದ್ದಾರೆ ಸ್ವಪ್ನ. ನಟನ ವಿರುದ್ಧ ಕೌಟುಂಬಿಕ ಹಿಂಸೆ ಕೇಸ್ ದಾಖಲು ಮಾಡಲಾಗಿತ್ತು. ಪ್ರೀತಿಸಿ ಮದುವೆಯಾಗಿದ್ರು ಅಜಯ್ ಹಾಗೆ ಸ್ವಪ್ನ. ಆದರೆ ಇದೀಗ ಅಜಯ್ ರಾವ್ರಿಂದ ವಿಚ್ಛೇದನವನ್ನ ಕೋರಿ ಅರ್ಜಿಯನ್ನ ಸಲ್ಲಿಸಿದ್ದಾರೆ. ಪ್ರೀತಿಸಿ ಮದುವೆಯಾಗಿದ್ರು ಅಜಯ್ ಹಾಗೆ ಸ್ವಪ್ನ. ಇದೀಗ ವಿಚ್ಛೇದನವನ್ನ ಕೋರಿ ಅಜಯ್ ರಾವ್ ಅವರ ಪತ್ನಿ ಸ್ವಪ್ನ ಕೋರ್ಟ್ನ ಮೆಟ್ಟಿಲೇರಿದ್ದಾರೆ. ಹಾಗೆ ಕೌಟುಂಬಿಕ ಹಿಂಸೆ ತಡೆ ಕಾಯ್ದೆ ಅಡಿಯಲ್ಲಿ ಕೇಸನ್ನ ಕೂಡ ದಾಖಲು ಮಾಡಿದ್ದಾರೆ. ಡೀಟೇಲ್ಸ್ನೊಂದಿಗೆ ನನ್ನ ಕಲೀಗ್ ಪ್ರವೀಣ್ ನೇರ ಸಂಪರ್ಕದಲ್ಲಿದ್ದಾರೆ. ಪ್ರವೀಣ್,
ಕಾರಣ ಏನು ಅನ್ನೋದು ಗೊತ್ತಾಗ್ತಾ ಇದೆಯಾ? ಯಾಕಂದ್ರೆ ಕೇವಲ ವಿಚ್ಛೇದನ ಮಾತ್ರವಲ್ಲ, ಕೌಟುಂಬಿಕ ಹಿಂಸೆ ತಡೆ ಕಾಯ್ದೆ ಅಡಿಯಲ್ಲಿ ದೂರು ದಾಖಲು ಮಾಡಿದ್ದಾರೆ ಸ್ವಪ್ನ ಅವರು. ಖಂಡಿತ ಖಂಡಿತ ಸ್ಮಿತಾ, ಏನಂತ ಹೇಳಿದ್ರೆ ವಿಚ್ಛೇದನ ಕೋರಿರುವಂಥದ್ದು ಸ್ವಪ್ನ ಅವರು ಅಜಯ್ ರಾವ್ ವಿರುದ್ಧ ಏನೋ ಕೋರ್ಟ್ ಮೆಟ್ಟಿಲನ್ನು ಹೇರಿರುವಂಥದ್ದು. ಯಾಕಂದರೆ ಇಬ್ಬರು ಕೂಡ ಚೆನ್ನಾಗಿದ್ರು. 2014 ಡಿಸೆಂಬರ್ 18ರಂದು ಏನು ಮದುವೆ ಆಗಿರುತ್ತೆ. ಈ ಮುಂಚೆ ಇವರಿಬ್ಬರ ನಡುವೆ ಸ್ನೇಹ ಇರುತ್ತೆ. ಸ್ನೇಹ ಪ್ರೀತಿಗೆ ತಿರುಗಿ ಮದುವೆ ಆಗಿರ್ತಾರೆ. ಏನೋ ಹೊಸಪೇಟೆಯ ಹುಲಿಗೆಮ್ಮ ಟೆಂಪಲ್ನಲ್ಲಿ ಮದುವೆ ಆಗಿರ್ತಾರೆ 2014 ಡಿಸೆಂಬರ್ 18ರಂದು. ಅಲ್ಲಿಂದ ಇತ್ತೀಚೆಗೆ ತುಂಬಾ ಚೆನ್ನಾಗಿರ್ತಾರೆ. ಏನು ಅಜಯ್ ರಾವ್ ಕೂಡ ಎಕ್ಸ್ಕ್ಯೂಸ್ ಮಿ ಚಿತ್ರದ ಮೂಲಕ ಚಿತ್ರರಂಗಕ್ಕೆ ಎಂಟ್ರಿ ಆಗ್ತಾರೆ. 11 ವರ್ಷದ ಬಾಳಲ್ಲಿ ಇವತ್ತು ಬಿರುಕು ಮೂಡಿರುವಂಥದ್ದು ನೀವು ನೋಡ್ತಿರ್ಬೋದು. ಅಜಯ್ ರಾವ್ ಮತ್ತು ಸ್ವಪ್ನ ಅಂತ ಅಷ್ಟೇ ಅಲ್ಲ, ಈ ಹಿಂದೆ ಕೂಡ ಚಂದನ್ ಶೆಟ್ಟಿ ಮತ್ತು ನಿವೇದಿತಾ ಕೂಡ ಏನು ವಿಚ್ಛೇದನ ಪಡೆದಿದ್ರು. ಎಲ್ಲ ಒಂದು ಕಡೆ ಇತ್ತೀಚೆಗೆ ಸ್ಟಾರ್ ನಟ ನಟಿಯರು ವಿಚ್ಛೇದನ ಕೋರುವಂಥದ್ದು ಮುಂದಾಗಿರುವಂಥದ್ದು. ಅದರಲ್ಲಿ ಪ್ರಮುಖವಾಗಿ ನೋಡುವಂಥದ್ದಾದರೆ ಏನು ಅಜಯ್ ರಾವ್ ಏನಿದ್ದಾರೆ, ಇಬ್ಬರು ಕೂಡ ಹೊಂದಾಣಿಕೆ ಇತ್ತು. ಇತ್ತೀಚೆಗೆ ಯಾಕೋ ಯುದ್ಧಕಾಂಡ ಸಿನಿಮಾ ಆದ ನಂತರ ಗಂಡ ಹೆಂಡತಿ ಏನು ಮಧ್ಯೆ ಕುಟುಂಬದಲ್ಲಿ ಬಿರುಕು ಮೂಡಿರುವಂಥದ್ದು. ಎಲ್ಲ ಒಂದು ಕಡೆ ಮನಸ್ತಾಪ ಆಯಿತಾ, ಅಥವಾ ಏನಾದರೂ ಚಿತ್ರರಂಗಕ್ಕೆ ಏನೋ ಧುಮುಕಿದ್ರಲ್ಲೋ, ಸಿನಿಮಾ ಮಾಡಿದ್ರಲ್ಲೋ, ಅದ್ರದ್ದು ಏನಾದರೂ ಸಾಲ ಆಯ್ತಾ ಎನ್ನುವಂಥ ಅನುಮಾನ ಕೂಡ ಶುರುವಾಗಿದೆ. ಸಾಕಷ್ಟು ಕೂಡ ಈ ಎಂದರೆ ಮನಸ್ತಾಪ ಆಗಿದೆ ಅನ್ನುವಂಥ ಸುದ್ದಿ ಹರಿದಾಡ್ತಿತ್ತು. ಇವತ್ತು ಅಧಿಕೃತವಾಗಿ ಸ್ವಪ್ನ ಅವರೇ ಅಜಯ್ ರಾವ್ ವಿರುದ್ಧ ಕೌಟುಂಬಿಕ ಏನು ಕೋರ್ಟ್ನಲ್ಲಿ ದೂರನ್ನು ದಾಖಲಿಸಿರುವಂಥದ್ದು. ಕೇವಲ ಸ್ವಪ್ನ ಅವರು ಮಾತ್ರ ಅಲ್ಲ, ಅವರ ಮಗಳ ಹೆಸರಲ್ಲೂ ಕೂಡ ದೂರನ್ನು ದಾಖಲಿಸಿದ್ದಾರೆ ಎನ್ನುವಂಥ ಒಂದು ಸುದ್ದಿ. ಅಂದರೆ ಅಜಯ್ ರಾವ್ ಮೇಲೆ ಮಗಳು ಕೂಡ ದೂರನ್ನು ದಾಖಲಿಸಿದ್ದಾರೆ ಎನ್ನುವಂಥ ಮಾಹಿತಿ ಇದೆ. ಅದು ಎಷ್ಟರ ಮಟ್ಟಿಗೆ ಹೌದಾ ಅಲ್ವಾ ಅನ್ನೋಂಥದ್ದನ್ನು ಅಧಿಕೃತವಾಗಿ ಅವರೇ ಹೇಳಬೇಕಾಗಿರುವಂಥದ್ದು. ಸ್ಮಿತಾ, ಇದುವರೆಗೂ ಅಜಯ್ ರಾವ್ ಅವರ ಪ್ರತಿಕ್ರಿಯೆ ಏನಾದರೂ ಲಭ್ಯ? ನಟ ಅಜಯ್ ರಾವ್ ದಾಂಪತ್ಯದಲ್ಲಿ ಬಿರುಕು ಮೂಡಿದೆ. ವಿಚ್ಛೇದನ ಕೋರಿ ಅಜಯ್ ರಾವ್ ಅವರ ಪತ್ನಿ ಸ್ವಪ್ನ ಕಾನೂನಿನ ಮೊರೆ ಹೋಗಿದ್ದಾರೆ. ಕೋರ್ಟ್ ಮೆಟ್ಟಿಲೇರಿದ್ದಾರೆ. ಸಾಂಸಾರಿಕ ಹಿಂಸೆ ತಡೆ ಕಾಯ್ದೆಯ ಅಡಿಯಲ್ಲಿ ತಮಗೆ ವಿಚ್ಛೇದನವನ್ನ ನೀಡಬೇಕು ಅಂತ ಕೋರಿ ಅರ್ಜಿಯನ್ನ ಕೂಡ ಸಲ್ಲಿಸಿದ್ದಾರೆ. ನಟ ಅಜಯ್ ರಾವ್ ಅವರ ಪತ್ನಿ ಸ್ವಪ್ನ ಇದೀಗ ವಿಚ್ಛೇದನವನ್ನ ಕೋರಿ ಕೋರ್ಟ್ ಮೆಟ್ಟಿಲೇರಿದ್ದಾರೆ. ಕೌಟುಂಬಿಕ ಹಿಂಸೆ ತಡೆ ಕಾಯ್ದೆ ಅಡಿಯಲ್ಲಿ ಕೇಸ್ ಹಾಕಿದ್ದಾರೆ ಸ್ವಪ್ನ. ನಟನ ವಿರುದ್ಧ ಕೌಟುಂಬಿಕ ಹಿಂಸೆ ಕೇಸ್ ದಾಖಲು ಮಾಡಲಾಗಿದೆ. ಪ್ರೀತಿಸಿ ಮದುವೆಯಾಗಿದ್ರು ಅಜಯ್ ಹಾಗೆ ಸ್ವಪ್ನ. ಆದರೆ ಇದೀಗ ಅಜಯ್ ರಾವ್ರಿಂದ ವಿಚ್ಛೇದನವನ್ನ ಕೋರಿ ಅರ್ಜಿಯನ್ನ ಸಲ್ಲಿಸಿದ್ದಾರೆ. ಪ್ರೀತಿಸಿ ಮದುವೆಯಾಗಿದ್ರು ಅಜಯ್ ಹಾಗೆ ಸ್ವಪ್ನ. ಇದೀಗ ವಿಚ್ಛೇದನವನ್ನ ಕೋರಿ ಅಜಯ್ ರಾವ್ ಅವರ ಪತ್ನಿ ಸ್ವಪ್ನ ಕೋರ್ಟ್ನ ಮೆಟ್ಟಿಲೇರಿದ್ದಾರೆ. ಹಾಗೆ ಕೌಟುಂಬಿಕ ಹಿಂಸೆ ತಡೆ ಕಾಯ್ದೆ ಅಡಿಯಲ್ಲಿ ಕೇಸನ್ನ ಕೂಡ ದಾಖಲು ಮಾಡಿದ್ದಾರೆ. ಡೀಟೇಲ್ಸ್ನೊಂದಿಗೆ ನನ್ನ ಕಲೀಗ್ ಪ್ರವೀಣ್ ನೇರ ಸಂಪರ್ಕದಲ್ಲಿದ್ದಾರೆ. ಪ್ರವೀಣ್, ಕಾರಣ ಏನು ಅನ್ನೋದು ಗೊತ್ತಾಗ್ತಾ ಇದೆಯಾ? ಯಾಕಂದ್ರೆ ಕೇವಲ ವಿಚ್ಛೇದನ ಮಾತ್ರವಲ್ಲ, ಕೌಟುಂಬಿಕ ಹಿಂಸೆ ತಡೆ ಕಾಯ್ದೆ ಅಡಿಯಲ್ಲಿ ದೂರು ದಾಖಲು ಮಾಡಿದ್ದಾರೆ ಸ್ವಪ್ನ ಅವರು. ಖಂಡಿತ ಸ್ಮಿತಾ, ಏನಂತ ಹೇಳಿದ್ರೆ ವಿಚ್ಛೇದನ ಕೋರಿರುವಂಥದ್ದು ಸ್ವಪ್ನ ಅವರು ಅಜಯ್ ರಾವ್ ವಿರುದ್ಧ ಏನೋ ಕೋರ್ಟ್ ಮೆಟ್ಟಿಲನ್ನು ಹೇರಿರುವಂಥದ್ದು. ಯಾಕಂದರೆ ಇಬ್ಬರು ಕೂಡ ಚೆನ್ನಾಗಿದ್ರು. 2014 ಡಿಸೆಂಬರ್ 18ರಂದು ಏನು ಮದುವೆ ಆಗಿರುತ್ತೆ. ಈ ಮುಂಚೆ ಇವರಿಬ್ಬರ ನಡುವೆ ಸ್ನೇಹ ಇರುತ್ತೆ. ಸ್ನೇಹ ಪ್ರೀತಿಗೆ ತಿರುಗಿ ಮದುವೆ ಆಗಿರ್ತಾರೆ. ಏನೋ ಹೊಸಪೇಟೆಯ ಹುಲಿಗೆಮ್ಮ ಟೆಂಪಲ್ನಲ್ಲಿ ಮದುವೆ ಆಗಿರ್ತಾರೆ 2014 ಡಿಸೆಂಬರ್ 18ರಂದು. ಅಲ್ಲಿಂದ ಇತ್ತೀಚೆಗೆ ತುಂಬಾ ಚೆನ್ನಾಗಿರ್ತಾರೆ. ಏನು ಅಜಯ್ ರಾವ್ ಕೂಡ ಎಕ್ಸ್ಕ್ಯೂಸ್ ಮಿ ಚಿತ್ರದ ಮೂಲಕ ಚಿತ್ರರಂಗಕ್ಕೆ ಎಂಟ್ರಿ ಆಗ್ತಾರೆ. 11 ವರ್ಷದ ಬಾಳಲ್ಲಿ ಇವತ್ತು ಬಿರುಕು ಮೂಡಿರುವಂಥದ್ದು ನೀವು ನೋಡ್ತಿರ್ಬೋದು. ಅಜಯ್ ರಾವ್ ಮತ್ತು ಸ್ವಪ್ನ ಅಂತ ಅಷ್ಟೇ ಅಲ್ಲ, ಈ ಹಿಂದೆ ಕೂಡ ಚಂದನ್ ಶೆಟ್ಟಿ ಮತ್ತು ನಿವೇದಿತಾ ಕೂಡ ಏನು ವಿಚ್ಛೇದನ ಪಡೆದಿದ್ರು. ಎಲ್ಲ ಒಂದು ಕಡೆ ಇತ್ತೀಚೆಗೆ ಸ್ಟಾರ್ ನಟ ನಟಿಯರು ವಿಚ್ಛೇದನ ಕೋರುವಂಥದ್ದು ಮುಂದಾಗಿರುವಂಥದ್ದು. ಅದರಲ್ಲಿ ಪ್ರಮುಖವಾಗಿ ನೋಡುವಂಥದ್ದಾದರೆ ಏನು ಅಜಯ್ ರಾವ್ ಏನಿದ್ದಾರೆ, ಇಬ್ಬರು ಕೂಡ ಹೊಂದಾಣಿಕೆ ಇತ್ತು. ಇತ್ತೀಚೆಗೆ ಯಾಕೋ ಯುದ್ಧಕಾಂಡ ಸಿನಿಮಾ ಆದ ನಂತರ ಗಂಡ ಹೆಂಡತಿ ಏನು ಮಧ್ಯೆ ಕುಟುಂಬದಲ್ಲಿ ಬಿರುಕು ಮೂಡಿರುವಂಥದ್ದು. ಎಲ್ಲ ಒಂದು ಕಡೆ ಮನಸ್ತಾಪ ಆಯಿತಾ, ಅಥವಾ ಏನಾದರೂ ಚಿತ್ರರಂಗಕ್ಕೆ ಏನೋ ಧುಮುಕಿದ್ರಲ್ಲೋ, ಸಿನಿಮಾ ಮಾಡಿದ್ರಲ್ಲೋ, ಅದ್ರದ್ದು ಏನಾದರೂ ಸಾಲ ಆಯ್ತಾ ಎನ್ನುವಂಥ ಅನುಮಾನ ಕೂಡ ಶುರುವಾಗಿದೆ. ಸಾಕಷ್ಟು ಕೂಡ ಈ ಎಂದರೆ ಮನಸ್ತಾಪ ಆಗಿದೆ ಅನ್ನುವಂಥ ಸುದ್ದಿ ಹರಿದಾಡ್ತಿತ್ತು. ಇವತ್ತು ಅಧಿಕೃತವಾಗಿ ಸ್ವಪ್ನ ಅವರೇ ಅಜಯ್ ರಾವ್ ವಿರುದ್ಧ ಕೌಟುಂಬಿಕ ಏನು ಕೋರ್ಟ್ನಲ್ಲಿ ದೂರನ್ನು ದಾಖಲಿಸಿರುವಂಥದ್ದು. ಕೇವಲ ಸ್ವಪ್ನ ಅವರು ಮಾತ್ರ ಅಲ್ಲ, ಅವರ ಮಗಳ ಹೆಸರಲ್ಲೂ ಕೂಡ ದೂರನ್ನು ದಾಖಲಿಸಿದ್ದಾರೆ ಎನ್ನುವಂಥ ಒಂದು ಸುದ್ದಿ. ಅಂದರೆ ಅಜಯ್ ರಾವ್ ಮೇಲೆ ಮಗಳು ಕೂಡ ದೂರನ್ನು ದಾಖಲಿಸಿದ್ದಾರೆ ಎನ್ನುವಂಥ ಮಾಹಿತಿ ಇದೆ. ಅದು ಎಷ್ಟರ ಮಟ್ಟಿಗೆ ಹೌದಾ ಅಲ್ವಾ ಅನ್ನೋಂಥದ್ದನ್ನು ಅಧಿಕೃತವಾಗಿ ಅವರೇ ಹೇಳಬೇಕಾಗಿರುವಂಥದ್ದು. ಸ್ಮಿತಾ, ಇದುವರೆಗೂ ಅಜಯ್ ರಾವ್ ಅವರ ಪ್ರತಿಕ್ರಿಯೆ ಏನಾದರೂ